ವೀಕ್ಷಕರೇ, ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕ್ರಿಮಿನಲ್ ಚಟುವಟಿಕೆಯನ್ನು ನಡೆಸಿದಾಗ ಅವರನ್ನು ಬಂಧಿಸೋದು ಅಷ್ಟು ಸುಲಭದ ಕೆಲಸ ಆಗಿರೋದಿಲ್ಲ. ಅವ್ರ ಬಳಿ ಇರುವಂತಹ ಹಣಬಲ, ಜನಬಲ, ಅಧಿಕಾರ, ಅಂತಸ್ತು ಇವೆಲ್ಲವೂ ಕೂಡ ಅವರನ್ನು ರಕ್ಷಿಸೋಕೆ ಪ್ರಯತ್ನವನ್ನ ಮಾಡ್ತಾನೆ ಇರುತ್ತೆ. ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಇವರನ್ನ ಕಾನೂನಿನ ಪರದೆಯೊಳಗೆ ಇರಿಸೋದಕ್ಕೆ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳ ಪಾತ್ರ ಮಹತ್ವದು. ಅದರಲ್ಲೂ ಕೂಡ ದರ್ಶನ್ ತರಹದ ವ್ಯಕ್ತಿಗಳನ್ನ ದೂರು ಬಂದ ತಕ್ಷಣ ಬಂಧಿಸೋಕೆ ಅಪಾರ ಧೈರ್ಯ ಬೇಕು. ಇದರ ಜೊತೆ ಪೊಲೀಸರ ಸಮಯೋಚಿತ ಪ್ರಜ್ಞೆ ಹಾಗೂ ಬುದ್ಧಿವಂತಿಕೆ ಕೂಡ ಇಲ್ಲಿ ಮುಖ್ಯ. ಸಾಮಾನ್ಯವಾಗಿ ಇಂಥ ಕೇಸ್ಗಳು ನಡೆದಾಗ ಈ ಕೇಸ್ಗಳಲ್ಲಿ ಇರುವಂತಹ ಪ್ರಭಾವಿ ಜನರನ್ನ ಸೇಫ್ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿ ಹಾಗೂ ಪ್ಲಾನ್ಗಳು ನಡೆದಿರ್ತವೆ. ಅದನ್ನ ಬೇಯಿಸಿ ಸತ್ಯ ಹೊರಹಾಕುವಂತ ಗುಂಡಿ ಹಾಗೂ ಬೌದ್ಧಿಕ ಸಾಮರ್ಥ್ಯ ಆ ಅಧಿಕಾರಿಗಳಿಗೆ ಇರಬೇಕು. ದರ್ಶನ್ ರವರ ಕೇಸ್ನಲ್ಲೂ ಕೂಡ ಇಂಥ ಗೇಮ್ ನಡೆದಿತ್ತು. ಇವರನ್ನ ಬೆಳ್ಳಂಬೆಳಗ್ಗೆ ಅರೆಸ್ಟ್ ಮಾಡದಂತ ನ್ಯೂಸ್ ಬಂದಾಗ ಯಾರಪ್ಪ ಅದು ಡಿ ಬಾಸ್ ರವರನ್ನೇ ಅರೆಸ್ಟ್ ಮಾಡಿದ್ದು ಅಂತ ಜನರೆಲ್ಲ ಆಶ್ಚರ್ಯಪಟ್ಟಿದ್ರು. ಆಗ ಅಲ್ಲಿ ಆ ಇಬ್ಬರು ಅಧಿಕಾರಿಗಳ ಹೆಸರು ಮೊದಲ ಸಲ ಕೇಳಿಬಂತು. ಈ ಒಂದು ಕೇಸಲ್ಲಿ ಹೀರೋಯಿಸಂ ಮೆರೆದಂತ ಆ ಅಧಿಕಾರಿಗಳೇ ಗಿರೀಶ್ ಹಾಗೂ ಎಸಿಪಿ ಚಂದನ್ ಕುಮಾರ್. ಹೌದು, ಇವರಿಬ್ಬರ ಸಮಯ ಪಾಲನೆ ಹಾಗೂ ಕರ್ತವ್ಯ ಪ್ರಜ್ಞೆ ಇಲ್ಲದೆ ಹೋಗಿದ್ದಲ್ಲಿ ಈ ಒಂದು ಕೇಸ್ ಹಳ್ಳ ಹಿಡಿಯುವಂತ ಎಲ್ಲ ಲಕ್ಷಣಗಳು ಕೂಡ ದಟ್ಟವಾಗಿದ್ವು. ವೀಕ್ಷಕರೇ, ಈ ಅಧಿಕಾರಿಗಳು ದರ್ಶನ್ ರವರನ್ನ ಹಿಡಿದಿದ್ದ ಹೇಗೆ, ಇವರ ಹಿನ್ನೆಲೆ ಏನು, ಈ ಒಂದು ಕೇಸಲ್ಲಿ ನಡೆದಂತ ಗೇಮ್ ಪ್ಲಾನ್ ಏನು, ಅದನ್ನ ಇವರು ಭೇದಿಸಿದ ಹೇಗೆ, ದರ್ಶನ್ ರವರ ಬಂಧನದ ಹಿಂದೆ ಏನೆಲ್ಲ ಒತ್ತಡಗಳು ಇದ್ವು ಎಂಬ ಮುಂತಾದ ರೋಚಕ ವರದಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ ಭಾಗಿಯಾಗಿರುವಂತಹ ದರ್ಶನ್ ಇದರಲ್ಲಿ A2 ಆರೋಪಿಯಾಗಿ ಸಿಕ್ಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇವರ ಬಂಧನ ಇಲ್ಲಿ ಅಷ್ಟು ಸುಲಭದಾಗಿರ್ಲಿಲ್ಲ. ಸ್ವಲ್ಪ ಯಾಮಾರಿದ್ರೂ ಕೂಡ ಕೈ ಬೆರಳ ಸಂಧಿಯಲ್ಲಿ ನೀರು ಸೋರದಂತೆ ಅವರು ಪಾರಾಗ್ತಾ ಇದ್ರು. ಆದ್ರೆ ಈ ಅಧಿಕಾರಿಗಳ ಸಮಯ ಪ್ರಜ್ಞೆ ಹಾಗೂ ಪ್ರಾಮಾಣಿಕತೆಗಳು ಹಾಗಾಗೋದಿಕ್ಕೆ ಬಿಡ್ಲಿಲ್ಲ. ಜೂನ್ 8ನೇ ತಾರೀಕು ರಾತ್ರಿ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ ಒಳಗೆ ರೇಣುಕಾಸ್ವಾಮಿಯವರ ಮೇಲೆ ಎರಗಿದ್ದು ಸುಮಾರು 10 ರಿಂದ 20 ಜನ ಗೂಂಡಾಗಳು. ಇವ್ರ ಪೈಕಿ ಬೌನ್ಸರ್ಗಳು ಕೂಡ ಅಲ್ಲಿ ಇದ್ರು. ರೇಣುಕಾಸ್ವಾಮಿ ಹತ್ರಾದ ಬಳಿಕ ಅವರ ಶವವನ್ನ ಸ್ಕಾರ್ಪಿಯೋ ಕಾರಲ್ಲಿ ಇಟ್ಕೊಂಡು ಅದನ್ನ ಕಾಮಾಕ್ಷಿ ಪಾಳ್ಯದ ಬಳಿ ಇರುವಂತಹ ರಾಜಕಾಲುವೆಯೊಂದರಲ್ಲಿ ಬೋರಿಗೆ ಎಸ್ತಿದ್ರು. ಹೇಗೋ ಮಳೆಗಾಲ ಆಗಿದ್ರಿಂದ ಮಳೆ ಬಂದು ಆ ಒಂದು ಶವ ಕೊಚ್ಕೊಂಡು ಹೋಗಬಹುದು. ಇದು ಪೊಲೀಸರಿಗೆ ಸಿಗೋದಿಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಅಷ್ಟರಲ್ಲಿ ತಾವು ಸೇಫ್ ಆಗಿ ಪಾರಾಗಬಹುದು ಎಂಬುದು ಹಂತಕರ ಮೊದಲ ಪ್ಲಾನ್ ಆಗಿತ್ತು. ಅದನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಿ ಮೋರಿಗೆ ಎಸ್ತವರು ತಕ್ಷಣ ಅಲ್ಲಿಂದ ಪರಾರಿಯಾದ್ರು. ಇಲ್ಲಿ ಅಪೂರ್ವವಾಗಿ ಹೊಸ ಕಥೆಯನ್ನ ಕಟ್ಟೋದಿಕ್ಕೆ ಇವರಿಗೆಲ್ಲ ಬಾಸ್ ಕಡೆಯಿಂದನೇ 30 ಲಕ್ಷ ರೂಪಾಯಿಗಳ ಹಣದ ಡೀಲ್ ನಡೆದಿತ್ತು. 9ನೇ ತಾರೀಕಿನ ಬೆಳಗ್ಗೆ ಅಲ್ಲಿದ್ದ ದೇಹವನ್ನ ನಾಯಿಗಳು ಎಳೆದಾಡಲು ಶುರು ಮಾಡಿದಾಗ ಮೊದಲ ಸಲ ಜನರಿಗೆ ಇದು ಕಾಣಿಸಿತ್ತು. ತಕ್ಷಣ ಪೊಲೀಸರಿಗೆ ಈ ಬಗ್ಗೆ ಸುದ್ದಿ ಹೋದಾಗ ಅವರು ತಕ್ಷಣ ಸ್ಥಳಕ್ಕೆ ಬಂದು ಆ ಒಂದು ಶವವನ್ನ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ರು. ಯಾವಾಗ ಶವ ಅವರಿಗೆ ಸಿಕ್ಕ ವಿಷಯ ಗೊತ್ತಾಯ್ತು ಆಗ 4 ಜನ ಸ್ಟೇಷನ್ಗೆ ಬಂದು ತಾವೇ ಈ ಒಂದು ಹತ್ಯೆ ಮಾಡಿದ್ದಾಗಿ ಪೊಲೀಸರಿಗೆ ತಿಳಿಸ್ತಾರೆ. ಮೊದಲೇ ಸಿದ್ಧರಾಗಿ ಬಂದಿದ್ದಂತ ಇವರು ಪೊಲೀಸರಿಗೆ ಹೇಳದಂತ ಕಥೆನೆ ಬೇರೆ ಇತ್ತು. ತಾವು ಹಣದ ವಿಷಯವಾಗಿ ಅವನನ್ನ ಕೊಲೆ ಮಾಡಿದ್ದಾಗಿ ಸ್ಟೇಷನ್ನ SI ಹಾಗೂ ಇತರರಿಗೆ ತಿಳಿಸ್ತಾರೆ. ಮೇಲ್ನೋಟಕ್ಕೆ ನಂಬೋದಕ್ಕೆ ಸಾಧ್ಯವಾಗದಂತ ಇವರ ಈ ಹೇಳಿಕೆ ಮೇಲೆ ಯಾರಿಗೂ ಕೂಡ ಅನುಮಾನ ಬರೋದೇ ಇಲ್ಲ. ಅಲ್ಲಿವರೆಗೂ ಇದರಲ್ಲಿ ದರ್ಶನ್ ತರಹದ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾರೆ ಎಂಬ ಸಣ್ಣ ಸುಳಿವು ಕೂಡ ಅವರಿಗೆ ಇರಲಿಲ್ಲ. ಇವರು ತಮ್ಮ ಹೊಸ ಕಥೆಯನ್ನ ಹೇಳೋದಕ್ಕೆ ಬಂದಾಗ ಅದು ಸುಳ್ಳು ಅಂತ ಪತ್ತೆ ಹಚ್ಚುವಂತ ಸೂಕ್ಷ್ಮ ಮಧ್ಯ ಅಧಿಕಾರಿಗಳು ಅಲ್ಲಿ ಇರಲಿಲ್ಲ. ಈ 4 ಹೇಳಿದ್ದನ್ನೇ ದಾಖಲಿಸಿಕೊಂಡಂತ ಅಧಿಕಾರಿಗಳು ಅದನ್ನೇ FIR ನಲ್ಲೂ ಕೂಡ ನಮೂದಿಸೋದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಗಿರೀಶ್ ನಾಯಕ್ ಎಂಬ ಖಡಕ್ ಅಧಿಕಾರಿಯ ಪ್ರವೇಶ ಆಗುತ್ತೆ. ಅಲ್ಲಿಗೆ ಬಂದಂತ ಅವರು ಈ ದೂರಿನ ಲಿಖಿತ ಪ್ರತಿಯನ್ನ ಗಮನಿಸ್ತಾರೆ. ಅವ್ರಿಗೆ ಯಾಕೋ ಇದು ಹಣಕ್ಕಾಗಿ ನಡೆದಂತ ಹತ್ಯೆ ಅಂತ ಅನಿಸ್ತಿಲ್ಲ. ಇವರ ಈ ಹೇಳಿಕೆಯನ್ನ FIR ಮಾಡಬೇಡಿ, ನಾನು ಇದನ್ನ ಇನ್ನಷ್ಟು ಕ್ರಾಸ್ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವರು ಆ ಹೇಳಿಕೆ ನೀಡಿದವರ ವಿವರವನ್ನ ಕಲೆ ಹಾಕಿ ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತಾವು ಹೇಳಿದ್ದನ್ನಷ್ಟೇ ಇವರು ನಂಬ್ತಾರೆ. ಈ ರೀತಿ ಕ್ರಾಸ್ ಕ್ವಶನ್ ಮಾಡಲಂತ ಭಾವಿಸಿದಂತ ಅವ್ರಿಗೆ ಅನಿರೀಕ್ಷಿತ ಫಜೀತಿ ಎದುರಾಗಿತ್ತು. ಅವರು ಇದನ್ನ ನಿರೀಕ್ಷಣೆ ಮಾಡಿರಲಿಲ್ಲ. ಈ ಒಂದು ಸಮಯದಲ್ಲಿ ಅವರೆಲ್ಲರ ಹೇಳಿಕೆಗಳಲ್ಲಿ ಬದಲಾವಣೆ ಇದ್ದ ಕಾರಣ ಪೊಲೀಸ್ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾದಾಗ ತಮ್ಗೆ ಈ ಹತ್ಯೆಗೆ ಅಪ್ರೂವ್ ಆಗೋದಕ್ಕೆ ಹಣ ಕೊಡಲಾಗಿದೆ ಅಂತ ಬಾಯ್ಬಿಡ್ತಾರೆ. ಹಣ ಕೊಟ್ಟಿದ್ದು ಯಾರು ಅಂತ ಕೇಳಿದಾಗ ರೆಸ್ಟೋರೆಂಟ್ ಒಂದರ ಮಾಲೀಕರಾದಂತ ವಿನಯ್ ಎಂಬುವರ ಹೆಸರನ್ನ ಅವರು ಹೇಳಿದ್ರು. ಆಗ ಆ ವಿನಯ್ ಎಂಬಾತನನ್ನ ಹಿಡಿದು ತರೋದಕ್ಕೆ ಪೊಲೀಸ್ ಹೆಚ್ಚೇನು ಸಮಯವನ್ನ ತೆಗೆದುಕೊಳ್ಳಿಲ್ಲ. ಅದಲ್ಲದೆ ಆ ಆರೋಪಿಗಳಲ್ಲಿ ಯಾರೋ ಒಬ್ಬ ಕಾಮಾಕ್ಷಿ ಪಾಳ್ಯ SIಗೆ ಫೋನ್ ಮಾಡಿ ಶರಣಾಗೋದು ಹೇಗೆ, ಅದರ ಪ್ರಕ್ರಿಯೆ ಏನು ಎಂಬ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದ ಅಂತ ವಿಚಾರಣೆ ವೇಳೆ ಗಿರೀಶ್ ಹಾಗೂ ACP ಚಂದನ್ ರವರಿಗೆ ಗೊತ್ತಾಗಿದೆ. ನಂತರ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಪಟ್ಟಣಗೆರೆಯ ತಮ್ಮದೇ ಶೆಡ್ ನಲ್ಲಿ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದು, ನಂತರ ಆ ಬಾಡಿಯನ್ನ ಸಾಗಿಸಿದ್ದು, ಮೋರಿಯಲ್ಲಿ ಎಸ್ತದ್ದು, ಇದೆಲ್ಲವನ್ನು ಕೂಡ ಬಾಯ್ಬಿಡ್ತಾನೆ. ಇದನ್ನೆಲ್ಲ ಯಾರು ಮಾಡಿಸಿದ್ದು ಅಂತ ಕೇಳಿದಾಗ ಆಗ ಆತ ಹೇಳದಂತ ಹೆಸರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ಒಂದು ಹೆಸರನ್ನ ಕೇಳಿ ನಿಜಕ್ಕೂ ಆ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಯಾಕೆ ಈ ರೀತಿ ಮಾಡ್ದಂತ ಕೇಳಿದ್ದಕ್ಕೆ ದರ್ಶನ್ ರವರ ಗೆಳತಿ ಪವಿತ್ರ ಗೌಡಗೆ ಬಂದಿದ್ದಂತ ಅಶ್ಲೀಲ ಕಮೆಂಟ್ಗಳ ಬಗ್ಗೆ ಕೂಡ ಈ ವಿನಯ್ ಬಾಯ್ಬಿಟ್ಟಿದ್ದ. ಅದಕ್ಕೆ ಈ ರೀತಿ ಆಯ್ತು ಅಂತ ಹೇಳಿದ್ದ. ಚಿತ್ರ ಹಿಂಸೆಯನ್ನ ಕೊಡುವಾಗ ಯಾರ್ಯಾರಿದ್ರು ಎಂಬುದನ್ನು ಕೂಡ ಆತ ಹೇಳಿದ್ದ. ಅದಾದ ಬಳಿಕ ಶವ ಸಿಕ್ಕಂತ ಸ್ಥಳದಲ್ಲಿ ಸ್ಕಾರ್ಪಿಯೋ ಕಾರಿನ ಜೊತೆಗೆ ದರ್ಶನ್ ಬಳಸ್ತಿದ್ದಂತ ಕೆಂಪು ಬಣ್ಣದ ಜೀಪ್ CCTVಯಲ್ಲಿ ಸೆರೆಯಾಗಿತ್ತು. ಈಗ ಈ ಒಂದು ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ.
ಈಗ ದರ್ಶನ್ ಮಾತ್ರ ಬಾಕಿ ಇದ್ರು. ಅದಕ್ಕಾಗಿ ಮಂಗಳವಾರ ಬೆಳ್ಳಂ ಬೆಳಗ್ಗೆ ಎಸಿಪಿ ಚಂದನ್ ಕುಮಾರ್ ನೇತೃತ್ವದ ಪೊಲೀಸರ ತಂಡ ದರ್ಶನ್ ತಂಗಿದಂತ ಮೈಸೂರಿನ ಸ್ಟಾರ್ ಹೋಟೆಲ್ಗೆ ಬರುತ್ತೆ. ಆದ್ರೆ ಅವ್ರಿಗೆ ಈ ದರ್ಶನ್ ರವರನ್ನ ಬಂಧಿಸೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ. ಆಗ ಈ ಅಧಿಕಾರಿ ಚಂದನ್ ರವರು ಒಂದು ದೊಡ್ಡ ಗೇಮ್ ಪ್ಲಾನ್ ಮಾಡಿ ದರ್ಶನ್ ರವರನ್ನ ಬಂಧಿಸಿ ಬಿಡ್ತಾರೆ. ದರ್ಶನ್ ರವರನ್ನ ಬಂಧಿಸಿ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಷ್ಟರಲ್ಲಿ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು. ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಹಾಗೂ ಎಸಿಪಿ ಚಂದನ್ ಮತ್ತು ಪೊಲೀಸ್ ಕಮಿಷನರ್ ಇವರೆಲ್ಲರೂ ಫೋನ್ಗಳು ಕೂಡ ಒಂದಾದ್ರ ಮೇಲೊಂದರಂತೆ ಬಡಿದುಕೊಳ್ಳೋದಕ್ಕೆ ಶುರು ಮಾಡಿವೆ. ಅದಾಗಲೇ ಟಿವಿ ಚಾನೆಲ್ಗಳಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಶುರುವಾಗಿತ್ತು. ದರ್ಶನ್ ಮತ್ತು ಆತನ ಆಪ್ತರು ಪೊಲೀಸರು ಈ ರೀತಿ ಮಿಂಚಿನ ವೇಗದಲ್ಲಿ ಕೆಲಸ ಮಾಡ್ತಾರೆ ಎಂಬುದನ್ನ ನಿರೀಕ್ಷೆನೆ ಮಾಡಿರಲಿಲ್ಲ. ಒಂದಿಷ್ಟು ತಡ ಆಗಿದ್ರು ಕೂಡ ಅಥವಾ ಒಂದಿಷ್ಟು ಮಾಹಿತಿ ಲೀಕ್ ಆಗಿದ್ರು ಎಲ್ಲವೂ ಬದಲಾಗ್ತಾ ಇತ್ತು ಅಂತ ಪೊಲೀಸರೇ ಇಲ್ಲಿ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ವೇಗ ಹಾಗೂ ರಹಸ್ಯವಾಗಿ ಈ ಒಂದು ಕಾರ್ಯಾಚರಣೆಯನ್ನ ಗಿರೀಶ್ ಮತ್ತು ಚಂದನ್ ರವರ ತಂಡ ನಡೆಸಿರೋದು ನಿಜಕ್ಕೂ ಶ್ಲಾಘನೀಯನೇ ಸರಿ. ಈ ಮೂಲಕ ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಎಂಬುದನ್ನ ಇವರು ತೋರಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ರೀತಿಯಲ್ಲಿ ಸಂಯೋಜಿತ ಬುದ್ಧಿ, ಬಲ ಹಾಗೂ ಸಾಹಸ ತೋರದಂತ ಈ ಅಧಿಕಾರಿಗಳ ಹಿನ್ನೆಲೆ ಕೂಡ ರೋಚಕವಾಗಿದೆ. ವೀಕ್ಷಕರೇ, ಗಿರೀಶ್ ಹಾಗೂ ಚಂದನ್ ಈ ಇಬ್ರು ಕೂಡ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ನವರು. ಡಿಸಿಪಿ ಗಿರೀಶ್ ಈ ಹಿಂದೆ 2011ರಲ್ಲಿ ಅಕ್ರಮ ಭೂಮಾಫಿಯಾ ಹಗರಣದಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ಶ್ರೀ BS ಯಡಿಯೂರಪ್ಪರವರನ್ನು ಕೂಡ ಯಶಸ್ವಿಯಾಗಿ ಬಂಧಿಸಿದ್ರು. ಅವರು ಆಗ ಲೋಕಾಯುಕ್ತದಲ್ಲಿ ಇದ್ದಾಗಲೂ ಕೂಡ ಯಾರಿಗೂ ಕೇರ್ ಮಾಡದೆ ಇಂಥ ಅನೇಕ ಜಟಿಲ ಕೇಸ್ಗಳನ್ನ ಪರಿಹರಿಸಿ ಲ್ಯಾಂಡ್ ಮಾಫಿಯಾದವರಿಗೂ ಹಾಗೂ ಕಾರ್ಪೊರೇಟರ್ ಉದ್ಯಮಿಗಳಿಗೆ ಸಿಂಹ ಸ್ವಪ್ನದಂತೆ ಇದ್ದವರು. ಇನ್ನು ಇವರ ಎಂಕ್ವೈರಿಗೆ ಸಾಥನ್ನ ಕೊಟ್ಟಂತ ಇನ್ನೊಬ್ಬ ಖಡಕ್ ಅಧಿಕಾರಿ ಅಂದ್ರೆ ಅದು ಎಸಿಪಿ ಚಂದನ್ ಕುಮಾರ್. ಈ ಇಬ್ರು ಕೂಡ ಸದ್ಯ ಪೊಲೀಸ್ ವಲಯದಲ್ಲಿ ರಿಯಲ್ ಹೀರೋ ಅಂತಾನೆ ಕರೆಸ್ಕೊಂಡಂತ ದಕ್ಷ ಅಧಿಕಾರಿಗಳು. ಪ್ರಭಾವಿ ನಟ ಅಥವಾ ಇತರ ನಾಯಕರನ್ನ ಕ್ರಿಮಿನಲ್ ಚಾರ್ಜ್ ನಲ್ಲಿ ಬಂಧಿಸಬೇಕು ಅಂದ್ರೆ ಹಲವು ಸಲ ಅಧಿಕಾರಿಗಳಿಗೆ ಡಬಲ್ ಗುಂಡಿಯೇ ಬೇಕಾಗುತ್ತೆ ಅಂತ ಕೆಲ IPS ಅಧಿಕಾರಿಗಳೇ ಹೇಳಿರೋದನ್ನ ನಾವು ಕೇಳಿದ್ದೇವೆ. ಇಲ್ಲಿ ಎಸಿಪಿ ಚಂದನ್ ರವರಿಗೆ ಸಹಕರಿಸಂತ ಇನ್ನೊಬ್ಬ ಪೊಲೀಸ್ ಆಯುಕ್ತರು ಅಂದ್ರೆ ಅವರು B ದಯಾನಂದ್. ಪೊಲೀಸರಂದ್ರೆ ಭ್ರಷ್ಟರು ಎಂಬ ಆರೋಪ ಮೊದಲಿಂದನೂ ಇದೆ. ಎಲ್ಲರೂ ಕೂಡ ಇದೇ ವರ್ಗಕ್ಕೆ ಸೇರಿದವರಲ್ಲ. ಅವರಲ್ಲಿಯೂ ಕೂಡ ಕೆಲ ನಿಷ್ಠಾವಂತ ಹಾಗೂ ಯಾವುದೇ ಇನ್ಫ್ಲೂಯೆನ್ಸ್ಗೆ ಬಗ್ಗದಂತ ಅಧಿಕಾರಿಗಳೇ ಇರ್ತಾರೆ. ದರ್ಶನ್ ರವರ ಈ ಕೇಸಲ್ಲಿ ಗಿರೀಶ್ ಹಾಗೂ ಚಂದನ್ ರವರು ಇಲ್ಲದೆ ಹೋಗಿದ್ರೆ ಈ ಒಂದು ಕೇಸ್ ಪಾತಾಳವನ್ನ ಸೇರ್ತಿತ್ತು. ಈ ಇಬ್ಬರ ಮಧ್ಯಸ್ಥಿಕೆ ಇಲ್ಲಿ ನಿಜವಾದ ತಪ್ಪಿತಸ್ಥರನ್ನ ಇಲ್ಲಿ ಕಂಬಿ ಹಿಂದೆ ನಿಲ್ಲುವ ಹಾಗೆ ಮಾಡ್ತು. ಇಂಥ ಕೇಸ್ಗಳಲ್ಲಿ ಕೆಲ ರಾಜಕೀಯ ಗಣ್ಯರ ದಟ್ಟ ಪ್ರಭಾವ ಹಾಗೂ ಒತ್ತಡ ಇದ್ದೇ ಇರುತ್ತೆ. ನ್ಯಾಯ ರಕ್ಷಿಸುವ ಹೊಣೆ ಹೊತ್ತಂತ ಅಧಿಕಾರಿಗಳು ಇದ್ಯಾವುದಕ್ಕೂ ಕೂಡ ವಿಚಲಿತರಾಗಬಾರದು. ಸಿನಿಮಾ ವಲಯದಲ್ಲಿ ದರ್ಶನ್ ಎಂಬುದು ಒಂದು ದೊಡ್ಡ ಹೆಸರು. ಇವರಿಗೆ ಅನೇಕ ಗಣ್ಯರ, ಸಿರಿವಂತರ ಹಾಗೂ ಪ್ರಬಲ ರಾಜಕೀಯ ನಾಯಕರ ಬೆಂಬಲ ಇದೆ. ಈ ಒಂದು ಹತ್ಯೆಯ ರಿಪೋರ್ಟ್ ಅನ್ನೇ ಬದಲಿಸೋದಕ್ಕೆ ವೈದ್ಯರಿಗೆ 1 ಕೋಟಿ ರೂಪಾಯಿ ಹಣದ ಆಫರ್ ಅನ್ನ ಕೊಟ್ಟಿದ್ರಂತೆ. ಅಂದ್ಮೇಲೆ ಇವರ ರಕ್ಷಣೆಗೆ ಎಂತ ಶಕ್ತಿಶಾಲಿ ಜನ ಇವರ ಬೆಂಗಾವಲಾಗಿ ನಿಂತಿರಬಹುದು ಅಂತ ನೀವೇ ಯೋಚಿಸ್ ನೋಡಿ. ಬಂಧಿತ ಆರೋಪಿಗಳ ಬಾಯಲ್ಲಿ ಯಾವಾಗ ದರ್ಶನ್ ಎಂಬ ಹೆಸರು ಬಂತೋ ಒಂದು ಕ್ಷಣವೂ ಕೂಡ ಯೋಚಿಸಿದಂತ ಅಧಿಕಾರಿಗಳು ಬಲ್ಲ ಮೂಲಗಳಿಂದ ತಕ್ಷಣ ದರ್ಶನ್ ರವರ ಲೊಕೇಶನ್ ಅನ್ನು ಟ್ರೇಸ್ ಮಾಡಿ ಸದ್ದಿಲ್ಲದೆ ಅವರಿದ್ದಂತ ಜಾಗಕ್ಕೆ ಬಂದು ಅರೆಸ್ಟ್ ಮಾಡಿದ್ದು ನಿಜಕ್ಕೂ ಯಾವ ಹೀರೋಯಿಸಂಗೂ ಕಡಿಮೆಯಾದದ್ದಲ್ಲ. ಇಂಥ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನೊಂದೋರ್ಗೆ ಪರಿಹಾರ ಸಿಕ್ಕಿ ತಪ್ಪಿತಸ್ಥರಿಗೆ ಕಾನೂನುಬದ್ಧ ಶಿಕ್ಷೆ ಆಗಬೇಕು ಅಂತ ಪಣ ತೊಟ್ಟಿರುವಂತ ಈ ಅಧಿಕಾರಿಗಳ ಕರ್ತವ್ಯ ಪಾಲನೆಗೆ ಒಂದು ಮೆಚ್ಚುಗೆಯನ್ನ ಸೂಚಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.